ನಿಮ್ಮನೆ ನಾಯಿಗಳ ಕಾಲಲ್ಲಿ ಕೂಡ ಈ ತರ ಮಾರ್ಕ್ಸ್ ಆಗಿತ್ತು ಅಂತ ಅಂದ್ರೆ ಇದನ್ನ ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ನಾನು ಹೇಳದ್ ನಿಜ. ಏನಂದ್ರೆ ನಮ್ಮ ಮನುಷ್ಯ ಕೈಯಲ್ಲಿ ಹೇಗೆ ಜಿಡ್ಡು ಬರುತ್ತೆ ತುಂಬಾ ಹಾರ್ಡ್ ವರ್ಕ್ ಮಾಡೋದ್ರಿಂದ ಅಥವಾ ತುಂಬಾ ರಫ್ ವರ್ಕ್ ಮಾಡೋದ್ರಿಂದ, ಅದೇ ರೀತಿ ನಾಯಿಗಳಿಗೆ ಕೂಡ ಈ ಮಾರ್ಕ್ ಆಗುತ್ತೆ. ಇದನ್ನ ನಾವು ಕೆನಲ್ ಮಾರ್ಕ್ ಅಂತ ಕರಿತೀವಿ ಅಥವಾ ಕ್ಯಾಲಸ್ ಅಂತ ಕರಿತೀವಿ ಇನ್ ಇಂಗ್ಲಿಷ್ ಟರ್ಮ್ಸ್. ತುಂಬಾ ಮಲಗಿರೋ ಜಾಗದಲ್ಲೇ ಮಲಗಿತ್ತು ಅಥವಾ ತುಂಬಾ ಹಾರ್ಡ್ ಸರ್ಫೇಸ್ ಅಲ್ಲೇ ಎನಿ ಟೈಮ್ ಇತ್ತು ಅಂತ ಅಂದ್ರೆ ಆ ಜಾಗದಲ್ಲಿ ಎಲ್ಬೋಸ್ಗೆ ಮತ್ತೆ ಕಾಲ್ಗಳಲ್ಲಿ ಅವ್ರಿಗೆ ಪ್ರೆಷರ್ ಬಿದ್ದು ಬಿದ್ದು ನಾಯಿಗಳ ಒಂದು ಪ್ರೊಟೆಕ್ಟಿವ್ ಲೇಯರ್ ನ, ಒಂದು ಪ್ರೊಟೆಕ್ಟಿವ್ ಕುಶನಿಂಗ್ ಲೇಯರ್ ನ ರೆಡಿ ಮಾಡ್ಕೊಳ್ಳುತ್ತೆ. ಆನ್ ದ ಲಾಂಗ್ ರನ್ ಹೋಗ್ತಾ ಹೋಗ್ತಾ ಎಲ್ಬೋ ಜಾಯಿಂಟ್ ಗಳಲ್ಲಿ ಮೂಳೆ ಸವಿತಾ ಇರುತ್ತೆ. ಓಕೆ, ಇದಕ್ಕೆ ರೆಮಿಡಿ ಏನಾದ್ರೂ ಇದೆಯಾ ಅಂದ್ರೆ, ನೀವು ನಿಮ್ ನಾಯಿಗೆ ಮಲ್ಕೊಳ್ಳೋದಕ್ಕೆ ಅಥವಾ ನಡೆದಾಡೋದಕ್ಕೆ ಸಾಫ್ಟ್ ಕುಶನಿಂಗ್ ಲೇಯರ್ ನ ಪ್ರೊವೈಡ್ ಮಾಡಬಹುದು. ಡಾಗ್ ಮಾರ್ಕೆಟ್ ಅಲ್ಲಿ ತುಂಬಾ ಡಾಗ್ ಬೆಡ್ಸ್ ಬಂದಿದೆ, ಅದನ್ನೆಲ್ಲ ನೀವು ಪ್ರೊವೈಡ್ ಮಾಡಬಹುದು. ಅದನ್ನ ಹಾಕೋದ್ರಿಂದ ನಾಯಿಗೆ ನೀವೊಂದು ಕುಶನಿಂಗ್ ಲೇಯರ್ ನೀವೇ ಪ್ರೊವೈಡ್ ಮಾಡ್ತಾ ಇರ್ತೀರಾ, ಅದರದ್ದು ಸ್ಕಿನ್ ಗೆ, ಚರ್ಮಕ್ಕೆ, ಮೂಳೆಗಳಿಗೆ ಅಷ್ಟು ಪ್ರೆಷರ್ ಬೀಳಲ್ಲ. ಅದ್ರ ಮೆಡಿಸಿನ್ಸ್ ರೆಕಮೆಂಡ್ ಮಾಡಿ ಅನ್ನೋ ತರ ಇತ್ತು ಅಂದ್ರೆ, ಒಂದು ಆಯಿಂಟ್ಮೆಂಟ್ ಬರುತ್ತೆ, ಅದ್ರಲ್ಲಿ ನಾನು ಇಮೇಜ್ ನಿಮ್ಗೆ ಹಾಕಿರ್ತೀನಿ. ಇದನ್ನ ನೀವು ಡೈಲಿ ಬೆಳಗ್ಗೆ ರಾತ್ರಿ ಲೈಕ್ 1 ವೀಕ್ 10 ಡೇಸ್ ನೀವು ಕಂಟಿನ್ಯೂಸ್ ಹಾಕೋದ್ರಿಂದ ಇದ್ರದ್ದು ಕಂಪ್ಲೀಟ್ ರಿಸಲ್ಟ್ಸ್ ಎಲ್ಲ ನಿಮ್ಗೆ ಎವಿಡೆಂಟ್ ಆಗಿ ಕಾಣುತ್ತೆ. ಇನ್ ಕೇಸ್ ನ್ಯಾಚುರಲ್ ವೇ ಅಲ್ಲಿ ನಿಮ್ಗೆ ಮೆಡಿಸಿನ್ಸ್ ಬೇಕು ಅನ್ನೋ ತರ ಇದ್ರೆ ನಾನ್ ಫಾಲೋ ಮಾಡೋದು, ಈ ಜಾಗಗಳಿಗೆ ನೀವು ಕೊಬ್ಬರಿ ಎಣ್ಣೆನ ಮತ್ತೆ ಅರಿಶಿನ ಹೀಟ್ ಮಾಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಇದ್ ಮಾಡೋದ್ರಿಂದ ಲೈಕ್ ನ್ಯಾಚುರಲ್ ಆಗಿ ಅದಕ್ಕೆ ಹೀಲಿಂಗ್ ಫ್ಯಾಕ್ಟರ್ ಕೂಡ ಸಿಗುತ್ತೆ. ಮತ್ತೆ ಅದ್ರಲ್ಲಿ ಏನ್ ಇನ್ಫ್ಲಮೇಷನ್ ಇರುತ್ತೆ ಆ ಜಾಗದಲ್ಲಿ, ಅದನ್ನ ಈ ಕೊಬ್ಬರಿ ಎಣ್ಣೆ ಮತ್ತೆ ಅರಿಶಿನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅದೆಲ್ಲ ರೆಡ್ಯೂಸ್ ಆಗಿ ಆ ಸ್ವೆಲ್ಲಿಂಗ್ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇದೇ ತರ ಡಾಗ್ ರಿಲೇಟೆಡ್ ಫ್ಯಾಕ್ಟ್ಸ್ ಹಾಗೂ ಇನ್ಫಾರ್ಮೇಶನ್ ಗಾಗಿ ಈ ಆಪ್ ಅನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ರೇಟರ್ ಶಿರೋದೆ ನಿಮ್ಗೋಸ್ಕರ. ಜೈ ಬಸರಂಗಿ.